ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಕರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಎಸ್, ಇದು ಕಾಂತಾರ ಸಿನಿಮಾದ ಹಾಡಿನ ಸಾಲುಗಳು. ಈ ಕರ್ಮ ಅನ್ನೋದು ಯಾವತ್ತೂ ಯಾರನ್ನೂ ಕೂಡ ಬಿಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ ಹೇಗೋ ಒಂದು ಸುತ್ತಕೊಂಡು ಬಂದೇ ಬರುತ್ತೆ. ಆ್ಯಂಡ್ ಅದೇ ಕರ್ಮ ಇವತ್ತು ಸೈಫ್ ಅಲಿ ಖಾನ್ ಬುಡಕ್ಕೆ ಬಂದು ಬಿದ್ದಿದೆ ಅಷ್ಟೆ. ಈ ಕಾರ್ಯಕ್ರಮ ಆರಂಭ ಮಾಡೋದಕ್ಕೂ ಮೊದಲು ನಾನೊಂದು ಕ್ಲಾರಿಫಿಕೇಶನನ್ನು ನನ್ನ ಕಡೆಯಿಂದ ನಾನು ಕೊಟ್ಟು ಬಿಡ್ತೀನಿ. ಇವತ್ತಿನ ಈ ಪ್ರೋಗ್ರಾಮನ್ನು ನೋಡಿದ ಮೇಲೆ ಒಂದಷ್ಟು ಜನ, ಎಲ್ಲರೂ ಅಲ್ಲ, ಒಂದಷ್ಟು ಜನ ಅಮ್ಮ ಮುಮ್ತಾಜ್ ಇಷ್ಟೊಂದು ಕಟುಕಿ ಅಂತ ಗೊತ್ತೇ ಇರಲಿಲ್ಲ, ಇಷ್ಟೊಂದು ಕ್ರೂರವಾಗಿ ಮಾತಾಡ್ತೀಯ, ಹಾಗೆ ಹೀಗೆ ಅಂತವರ ಕೆಟ್ಟ ಕೊಳಕು ಭಾಷೆಯಲ್ಲಿ ಕಮೆಂಟನ್ನು ಮಾಡಬಹುದು. ಅಲ್ಲ, ಎಷ್ಟು ಬೇಕಾದ್ರೂ ಕಾಮೆಂಟ್ ಮಾಡ್ಕೊಳ್ಳಿ, ಅದು ಎಷ್ಟು ಕೆಟ್ಟದಾಗಿ ಬೇಕಾದರೂ ಬರ್ಕೊಳ್ಳಿ. ಐ ಡೋಂಟ್ ಇವನ್ ಕೇರ್. ನನ್ನ ಮನುಷ್ಯತ್ವ, ನನ್ನ ಸಿಂಪತಿ, ನನ್ನ ಕಾಳಜಿ ಇವೆಲ್ಲವೂ ಕೂಡ ಆ ಮನುಷ್ಯತ್ವ ಇದ್ದಂಥವರಿಗೆ ಮಾತ್ರ. ಆದರೆ ನಾನು ಇಲ್ಲಿ ಒಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ಯಾರೋ ನೋವಲ್ಲಿ ಇದ್ದಾರೆ ಅಂತ ಅಂದಾಗ ಅದನ್ನು ನೋಡಿ ಖುಷಿ ಪಡುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ನನ್ನದಲ್ಲ. ಅದು ನಮ್ಮ ವಿರೋಧಿಗಳೇ ಆಗಿರಲಿ ಅಥವಾ ನಮ್ಮ ಬದ್ಧ ದ್ವೇಷಿಗಳೇ ಆಗಿರಲಿ, ಅವರು ನೋವಲ್ಲಿದ್ದಾರೆ ಅಂತ ಅಂದಾಗ ಆ ನೋವನ್ನು ನೋಡಿ ಖುಷಿ ಪಡುವಂತಹ ಮನಸ್ಥಿತಿ ಖಂಡಿತವಾಗ್ಲೂ ನನ್ನದಲ್ಲ. ಆದರೆ ಸತ್ಯ ಏನು, ವಾಸ್ತವ ಏನನ್ನುವಂಥದ್ದನ್ನ ನಿಮ್ಮ ಮುಂದೆ ಈ ಮೂಲಕ ತೆರೆದಿಡುವಂತಹ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ಒಂದು ಸುದ್ದಿ ಬರುತ್ತೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ, ಆಸ್ಪತ್ರೆಗೆ ದಾಖಲು ಅಂತ. ಮುಂಜಾನೆ 3 ಗಂಟೆ ಸಮಯದಲ್ಲಿ ಸೈಫ್ ಅಲಿ ಖಾನ್ ಮೇಲೆ ಕಳ್ಳರ ಗ್ಯಾಂಗ್ ದಾಳಿಯನ್ನ ಮಾಡಿದೆ. ಸುಮಾರು 6 ಬಾರಿ ಚಾಕುವಿನಿಂದ ಇರಿಯಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಬರುತ್ತೆ. ಇನ್ನು ಸೈಫ್ ಅಲಿ ಖಾನ್ ಪತ್ನಿ ಕರೀನಾ ಕೊಟ್ಟಂತಹ ಹೇಳಿಕೆಯ ಪ್ರಕಾರ ಕಳ್ಳರು ಅದೇ ರೀತಿ ಮನೆ ಕೆಲಸದವಳ ನಡುವೆ ಜಟಾಪಟಿ ನಡೀತಾ ಇತ್ತಂತೆ. ಸೊ ಆಗ ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ಹೀರೋ ಸೈಫ್ ಅಲಿ ಖಾನ್ ಹೋಗ್ತಾನಂತೆ. ಆವಾಗ ಆತನ ಮೇಲೆ ಚಾಕು ಇರಿತ ಆಗುತ್ತಂತೆ. ಸೊ ಸೈಫ್ ಅಲಿ ಖಾನ್ ಅನ್ನ ನಂತರ ಲೀಲಾವತಿ ಆಸ್ಪತ್ರೆಗೆ ಸೇರಿಸ್ತಾರೆ. ಅಂಡ್ ಈಗ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಚಿಕಿತ್ಸೆ ಕೂಡ ನಡೀತಾ ಇದೆ. ಆದರೂ ನಿಮಗೆ ಅನ್ಸಲ್ವಾ, ಈ ಘಟನೆ ಸಿಕ್ಕಾಪಟ್ಟೆ ನಿಗೂಢ, ಸಿಕ್ಕಾಪಟ್ಟೆ ಅನುಮಾನಾಸ್ಪದ ಅಂಡ್ ಅಷ್ಟೇ ವಿಚಿತ್ರ ಕೂಡ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಸೈಫ್ ಅಲಿ ಖಾನ್ ವಾಸ ಇರುವಂಥದ್ದು 10ನೇ ಫ್ಲೋರಲ್ಲಿ, ಅಷ್ಟೊಂದು ಎತ್ತರಕ್ಕೆ. ಹಾಗಾದರೆ ಅಷ್ಟು ಈಸಿಯಾಗಿ ಆ ಕಳ್ಳ ತಲುಪಿದ ಹೇಗೆ? ಆ್ಯಂಡ್ ಅದೇನೋ ಸಾಧಾರಣ ಅಪಾರ್ಟ್ಮೆಂಟ್ ಅಲ್ವಲ್ಲ, VVIPಗಳು, ಉದ್ಯಮಿಗಳು, ನಟರು, ಹೀಗೆ ದೊಡ್ಡ ದೊಡ್ಡವರೇ, ಸೆಲೆಬ್ರಿಟಿಗಳಿರುವಂತಹ ಕಟ್ಟಡ ಅದು. ಆ್ಯಂಡ್ ಅಂತಹ ಕಟ್ಟಡದಲ್ಲಿ ಸೆಕ್ಯೂರಿಟಿ ಏನು ಕಡಿಮೆ ಇರುತ್ತಾ? ಆದರೂ ಕಳ್ಳ ಅಷ್ಟು ಈಸಿಯಾಗಿ ಒಳಗೆ ಬಂದಿದ್ದು ಹೇಗೆ? ಅದು 10ನೇ ಫ್ಲೋರ್ ತನಕ. ಒಂದು ಕಡೆ ಕರೀನಾ ಕಪೂರ್ ಹೇಳ್ತಾರೆ, ಕಳ್ಳ ಮೊದಲು ಸೇವಕಿಯ ಜೊತೆಗೆ ವಾಗ್ವಾದವನ್ನು ನಡೆಸ್ತಾ ಇದ್ದ, ಸೈಫ್ ಅಲಿ ಖಾನ್ ಅವಳನ್ನ ರಕ್ಷಣೆ ಮಾಡೋದಕ್ಕೆ ಬರ್ತಾನೆ, ಸೊ ಆಗ ಈ ರೀತಿಯಾಗೆಲ್ಲ ಆಯ್ತು ಅಂತ. ಬಟ್ ಇನ್ನೊಂದು ಕಡೆ ಫಿಲ್ಮ್ ಫೇರ್ ಹೇಳುತ್ತೆ, ಸೈಫ್ ಅಲಿ ಖಾನ್ ತನ್ನ ಕುಟುಂಬದ ಜೊತೆಗೆ ಮೆಟ್ಲಿನಿಂದ ಕೆಳಗೆ ಇಳಿತಾ ಇರಬೇಕಾದ್ರೆ ಈ ರೀತಿಯಾದಂತಹ ದಾಳಿ ಆಗಿದೆ ಅಂತ. ಸೊ ಈ ಎರಡರಲ್ಲಿ ಯಾವ್ದು ಸತ್ಯ, ಯಾವ್ದು ಸುಳ್ಳು, ದೇವರೇ ಬಲ್ಲ. ಆದರೂ ಯಾವುದೇ ಭಯ ಇಲ್ಲದೆ ಹೇಳ್ತೀನಿ, ಇದು ಸೈಫ್ ಅಲಿ ಖಾನ್ ಅವರ ಕರ್ಮ. ಮೈ ತುಂಬ ನಂಜನ್ನು ಇಟ್ಕೊಂಡಿದ್ದಂತಹ ಸೈಫ್ ಅಲಿ ಖಾನ್ ಹಾರಾಡಿದ್ದೇನು ಸ್ವಲ್ಪನ? ತನ್ನ ಒಬ್ಬ ಮಗನಿಗೆ ತೈಮೂರ್ ಅಂತ ನಾಮಕರಣವನ್ನ ಮಾಡ್ತಾರೆ, ಇನ್ನೊಬ್ಬ ಮಗನಿಗೆ ಜಹಾಂಗೀರ್ ಅಂತ ನಾಮಕರಣವನ್ನ ಮಾಡ್ತಾರೆ. ಆ್ಯಂಡ್ ತೈಮೂರ್ ಯಾರು, ಜಹಾಂಗೀರ್ ಯಾರು ನಿಮಗೆ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಸೊ ಈ ಎರಡು ಹೆಸರಲ್ಲೇ ಸೈಫ್ ಅಲಿ ಖಾನ್ ಮನಸ್ಥಿತಿ ಎಂಥದನ್ನುವಂಥದ್ದು ಅರ್ಥ ಆಗುತ್ತೆ ಅಲ್ವಾ? ಅಷ್ಟಕ್ಕೂ ಯಾರು ಈ ತೈಮೂರ್? ಎಸ್, ಒಂದು ಇತಿಹಾಸವನ್ನು ನಿಮ್ಮ ಮುಂದೆ ತೆರೆದಿಡ್ತೀನಿ. 1398ರ ಸಮಯ ಅದು. ಜಗತ್ತು ಕಂಡಂತಹ ಅತಿ ಕ್ರೂರಿ, ಆಕ್ರಮಣಕಾರ
ರಕ್ತ ಪಿಪಾಸು ನರ ರಾಕ್ಷಸ ಅಂತಾನೆ ಕುಖ್ಯಾತನಾಗಿದ್ದಂತಹ ತೈಮೂರ್ ನಮ್ಮ ಭಾರತದ ಮೇಲೆ ದಂಡೆತ್ತಿ ಬರ್ತಾನೆ. ಹರಿದ್ವಾರದಲ್ಲಿ ಅವತ್ತು ಕುಂಭಮೇಳ ಆಯೋಜನೆ ಆಗಿತ್ತು. ಈ ವಿಚಾರ ಆತನಿಗೆ ಗೊತ್ತಾಗಿದ್ದೆ ತಡ. ರಾತ್ರೋರಾತ್ರಿ ತನ್ನ ಅಷ್ಟು ರಾಕ್ಷಸ ಪಡೆಯನ್ನ ಸೀದಾ ಹರಿದ್ವಾರದ ಒಳಗೆ ನುಗ್ಗಿಸಿ ಬಿಡ್ತಾನೆ. ಅವತ್ತು ಅದ್ಯಾವ ಪರಿ ತೈಮೂರ್ ತನ್ನ ಪೈಶಾಚಿಕತೆಯನ್ನ ಮೆರಿತಾನೆ ಅಂತ ಹೇಳಿದ್ರೆ, ನಿದ್ರೆಯಲ್ಲಿದ್ದಂತಹ ಸಾಧು ಸಂತರು ಏನಾಗ್ತಿದೆ ಅನ್ನುವಂಥದ್ದು ಗೊತ್ತಾಗೋದ್ರ ಒಳಗೆ ದಾರುಣವಾಗಿ ಹತ್ಯೆಯಾಗಿ ಹೋಗ್ತಾರೆ. ತಕ್ಷಣ ಎಚ್ಚೆತ್ಕೊಂಡು ಪ್ರತಿರೋಧವನ್ನ ತೋರಿದ್ರಾದ್ರೂ ಕೂಡ ಅವತ್ತು ಆ ತೈಮೂರ್ ಅನ್ನುವಂತಹ ಪರಮ ಪಾಪಿಯ ಕ್ರೂರತೆಗೆ ಬಲಿಯಾಗಿ ದಾರುಣವಾಗಿ ಹತ್ಯೆ ಆದಂಥವ್ರು ಒಬ್ರಲ್ಲ, ಇಬ್ರಲ್ಲ, 1,00,000 ಸಾಧು ಸಂತರು. ಎಷ್ಟು? 1,00,000 ಸಾಧು ಸಂತರು. ಭಾರತದ ಇತಿಹಾಸದಲ್ಲಿ ಈ ರೀತಿಯಾಗಿ ಹಿಂದೂಗಳ ಕ್ರೂರಾತಿ ಕ್ರೂರ ನರಮೇಧಗಳಿಗೆ ಕಾರಣವಾದಂತಹ ಇಂತಹ ಮಹಾಕ್ರೂರಿ ತೈಮೂರನ ಹೆಸರನ್ನ ತನ್ನ ದೇಶದ ಅಸ್ಮಿತೆಗಿಂತಲೂ ತನ್ನ ಮತಾಂಧತೆಯೇ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಬಹಳ ಹೆಮ್ಮೆಯಿಂದ ತನ್ನ ಮಗನಿಗೆ ಇಟ್ಟು ಬೀಗಿದಂತಹ ವ್ಯಕ್ತಿ ಇದೇ ಸೈಫ್ ಅಲಿ ಖಾನ್. ಸಾಧುಗಳ ಹತ್ಯಾಕಾಂಡವಾಗಿ ಈಗ ಕರೆಕ್ಟ್ ಆಗಿ 4 ಮಹಾಕುಂಭಮೇಳಗಳು ನಡೆದಾಗಿದೆ. ನಮಗೆಲ್ರಿಗೂ ಗೊತ್ತಿರಲಿ, ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರುವಂಥದ್ದು. ಈಗ ಮತ್ತೆ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಕಾಕತಾಳೀಯನೋ ಏನೋ ಗೊತ್ತಿಲ್ಲ. ಅದೇ ಸಮಯದಲ್ಲಿ ತೈಮೂರನ ತಂದೆ ಸೈಫ್ ಅಲಿ ಖಾನ್ ಮೇಲೆ ಅಷ್ಟೊಂದು ಹೈ ಸೆಕ್ಯೂರಿಟಿ ನಡುವೆ ಕೂಡ ದಾಳಿ ಆಗುತ್ತೆ. ಪಾಪ ಭದ್ರತಾ ಸಿಬ್ಬಂದಿಗಳಿಗೆ ಕೂಡ ಆ ಕಳ್ಳನನ್ನ ಹಿಡಿಯೋದಕ್ಕೆ ಆಗಲಿಲ್ಲ. ಕೊನೆಯದಾಗಿ ಇನ್ನೊಂದು ಡೌಟ್ ಇದೆ ನನಗೆ. ಆತ ಕಳ್ಳನೇ ಆಗಿದ್ದಿದ್ರೆ ಭಯದಲ್ಲಿ ಒಂದು ಸಲ ಚುಚ್ಚಿ ಹೇಗೋ ಒಂದು ಓಡಿ ಹೋಗ್ತಿದ್ದ. ಆದರೆ 6 ಬಾರಿ ಚುಚ್ಚಿದಾನೆ ಅಂತ ಹೇಳಿದ್ರೆ ಇಲ್ಲಿ ಬೇರೇನೋ ಇದೆ ಅಲ್ವಾ? ಇದನ್ನೇ ಅಲ್ವಾ ಕರ್ಮ ಅಂತ ಹೇಳೋದು. ಎನಿವೇಸ್, ತೈಮೂರ್ ಅವರ ತಂದೆ ಸೈಫ್ ಅಲಿ ಖಾನ್ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.